ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಚೀಸ್ ಕಿಚನ್. ಎಸ್, ಇವತ್ತು ಏನಪ್ಪ ರೆಸಿಪಿ ತೊಗೊಂಡು ಬಂದಿದ್ದೀನಿ ನಾನು ಅಂತಂದರೆ 10 ನಿಮಿಷದಲ್ಲಿ ತುಂಬ ರುಚಿಕರವಾಗಿ ಮಾಡ್ಬೋದಂತಹ ಬೆಂಡೆಕಾಳು ಹೆಸರು ಕಾಳು ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಎಸ್, ಒಂದು ಜಾರ್ ತೊಗೊಂಡು ಚಿಕ್ಕದು ಒಂದು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ, ಸುಲಿಬೇಡಿ, ಹಾಗೆ ಜಸ್ಟ್ ಬಿಡಿ ಬಿಡಿ ಮಾಡಿ. ಹಾಗೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಮೀಡಿಯಮ್ ಸೈಜ್ ಚಿಕ್ಕ ತೊಗೊಂಡ್ರು ನಡೆಯುತ್ತೆ ಖಾರಕ್ಕೆ, ಹಾಕ್ಕೊಂಡು 10 ರಿಂದ 12 ಎಣ್ಣೆಯಲ್ಲಿ ಹುರಿದಿರುವಂತಹ ಹಸಿ ಮೆಣಸಿನ್ಕಾಯಿ, ನೋಡಿ ಎಣ್ಣೆಲಿ ಹುರ್ಕೊಂಡಿದ್ದೀನಿ ನಾನು ಆಲ್ರೆಡಿ, ಹುರಿದಿರುವಂಥ ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ? ಖಾರಕ್ಕೆ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಮೀಡಿಯಮ್ ಅಂದರೆ ಒಂದು 6 ರಿಂದ 7 ಎಸಳು ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಜೀರಿಗೆ, ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ ಒಂದು ಏನಂತಾರೆ ಮೀಡಿಯಮ್ ಸೈಜ್ ಅರ್ಧ ಕಪ್ ಅಥವಾ ಮುಕ್ಕಾಲು ಕಪ್ಪಷ್ಟು ತುರಿದಿಟ್ಕೊಂಡಿರೋಂಥ ತೆಂಗಿನ ತುರಿ, ಹಾಗೆ ಒಂದು ಸ್ಮಾಲ್ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಆ್ಯಡ್ ಮಾಡ್ಕೊತೀನಿ. ಬಿಕಾಸ್ ಇದು ಹುಳಿ ಸಾರು ಆಗಿರೋದ್ರಿಂದ ಸ್ವಲ್ಪ ಹುಳಿ ಮುಂದಾಗಿದ್ದರೆ, ಅಂದರೆ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ 1.5 ಸ್ಪೂನ್ ಮಾಮೂಲಿ ನಾವೇನು ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಆ ಸಾಂಬಾರು ಪುಡಿ, ಇದನ್ನು ರುಬ್ಕೊಳ್ಳೋಣ. ಮೈನ್ ಪಾರ್ಟ್ ಇದೇನೆ, ರುಬ್ಕೊಳ್ಳೋಣ. ಸೊ ಇನ್ನೊಂದು ಕಡೆ ಮನೇಲಿ ಎಷ್ಟು ಜನ ಇದ್ದೀರ ಅದ್ರ ಡಿಪೆಂಡ್ ಆಗಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿಲಿ, ಕಡಿಮೆ ಬೇಕಂದ್ರೆ ಕಡಿಮೆ ಕ್ವಾಂಟಿಟಿಲಿ ನೀವು ಬೆಂಡೆಕಾಯಿನ ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಬೋದು. ನಾವು ಜಸ್ಟ್ 4-5 ಜನಕ್ಕೆ ಮಾಡ್ತಿರೋದ್ರಿಂದ ಜಸ್ಟ್ ಇಷ್ಟನ್ನು ಕಟ್ ಮಾಡಿ. ಹಾಗೆ ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಒಗ್ಗರಣೆಗೆ ಅಂತ ಮುಂಚೆನೇ ನಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಬಾಣಲೆ ಇಟ್ಬಿಟ್ಟು ನಾವು ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಎಲ್ಲ ಬೆಂಡೆಕಾಯಿನ ಹಾಕ್ಕೊಂಡು ನಾವು ಅದನ್ನ ಹುರ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಬೆಂಡೆಕಾಯಿ ಸ್ವಲ್ಪ ಟಚ್ ಮಾಡಿದ್ರೆ ಅಂಟಿದೆ. ವೈ? ಬಿಕಾಸ್ ಅದು ಲೋಳೆ ಇದೆ. ಬೆಂಡೆಕಾಯಿ ಬೈ ಇಟ್ ಸೆಲ್ಫ್ ಇದು ಲೋಳೆ ಇದೆ. ಹಾಗಾಗಿ ಅದನ್ನು ಹೈ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ಅದು ಲೋಳೆ ಅಂಟು ಥರ ಇದೆಯಲ್ಲ, ಗಮ್ಮು ಟೈಪು, ಅದೆಲ್ಲ ಹೋಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ನೀವು ನೋಡ್ತಿರ್ಬೋದು, ಬೈ ಇಟ್ ಸೆಲ್ಫ್ ನೋಡಿದ್ರೆ ಗೊತ್ತಾಗುತ್ತೆ ಬೆಂಡೆಕಾಯಿ ಲೋಳೆ ಇದೆ ಅಂತ. ಎಸ್, ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಹುರಿಬೇಕಾದ್ರೆ ಸ್ವಲ್ಪ ಕಡ್ರ ಥರ ಬರುತ್ತೆ, ಬಟ್ ಅಡ್ಜಸ್ಟ್, ಇಟ್ಸ್ ಓಕೆ. ಬೆಂಡೆಕಾಯಿ ಹುರಿತಾ ಗೊತ್ತಾಗುತ್ತೆ, ಅದು ಗಮ್ಲೈಕ್ ಸ್ಟ್ರಕ್ಚರ್ ಎಲ್ಲನೂ ಏನು ಅಂಟಿರುತ್ತಲ್ಲ, ಹುರಿತಾ ಬಿಸಿಗೆ ಅದೆಲ್ಲ ಹೋಗಿ ಬೆಂಡೆಕಾಯಿಗಳು ಉಡಿ ಸೆಪ್ರೇಟ್ ಆಗ್ತವೆ. ಹುರಿತಾ ಗೊತ್ತಾಗುತ್ತೆ ನಮಗೆ, ನೋಡ್ತಾ ಇರ್ಬೋದು. ಬೆಂಡೆಕಾಯಿ ಹುರ್ಕೊಂಡಾದ್ಮೇಲೆ ಈ ಕಡೆ ಒಗ್ಗರಣೆಗೆ ಅಂತ ಒಂದು ತಪ್ಪಲಿ ಇಟ್ಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾಶುವಲ್ ಸಾಂಬಾರ್ಸ್ಗೆಲ್ಲ ಹೇಗೆ ನಾನು ಒಗ್ಗರಣೆ ಹಾಕ್ಕೊತೀನಿ ಅದೇ ಥರ 2 ಸ್ಪೂನ್ ಟೇಬಲ್ ಎಣ್ಣೆನ ಹಾಕಿ ಒಗ್ಗರಣೆಗೆ 1/4 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಣ್ಣೆಯಲ್ಲಿ ಕಾದು ಚಿಟಪಟ ಅಂತಂದಮೇಲೆ ಕರಿಬೇವು ಸೊಪ್ಪು ಹಾಕಿ, ಕರಿಬೇವು ಸೊಪ್ಪು ಕೂಡ ಇದಾದಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ನಾನು ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು ನೀವು ಎಣ್ಣೆಯಲ್ಲಿ ಹೇಗೆ ಬೇಯ್ತಿದೆ ಈರುಳ್ಳಿ ಅಂತ. ಚೆನ್ನಾಗಿ ಬೇಯ್ಕೊಳ್ಳಿ, ಬಿಕಾಸ್ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ ಬ್ರೌನ್ ಆಗಿದೆ. ಸೊ ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ, ಒಂದು ಮೀಡಿಯಮ್ ಸೈಜಿನ ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ, ಬೇಯಿಸ್ಕೊಳ್ಳೋಣ. ಇದಾದಮೇಲೆ ನೆಕ್ಸ್ಟ್ ದ ಮೇನ್ ಪಾರ್ಟ್, ನಾವೇನು ಖಾರನ ರೆಡಿ ಮಾಡಿಕೊಂಡು ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಖಾರನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಏನು ಲೆಫ್ಟ್ ಓವರ್ ಮಿಕ್ಕಿದ್ದೆಲ್ಲ ಇರುತ್ತಲ್ಲ ಜಾರಲ್ಲಿ, ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನೀರಿನ ಪ್ರಮಾಣನ ನೀವು ಮನೇಲಿ ಎಷ್ಟು ಜನ ಇದ್ದೀರಾ ಹಾಗೆ ನಿಮಗೆ ಸಾರು ಯಾವ ಅದಕ್ಕೆ ಬೇಕು ಅದನ್ನು ನೋಡ್ಕೊಂಡು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ತುಂಬ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕಾದ್ರೆ ತುಂಬ ತೆಳ್ಳಗೆ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಮಗೆ ಸಾರು ಗಟ್ಟಿಗೆ ಬೇಕು ಅಂತಿದ್ರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ಸೊ ಖಾರಕ್ಕೆ ನೀರು ಮ್ಯಾಚ್ ಆಗಿಬಿಟ್ಟು ಚೆನ್ನಾಗಿ ಅನಿಸುತ್ತೆ. ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸ್ಮೆಲ್ಲು ಕೂಡ ನೀವು ಒಗ್ಗರಣೆ ಹಾಕಿದಾಗ ಖಾರ ಮಿಕ್ಸ್ ಮಾಡಿ ಒಂದು ಕುದಿ ಬಿದ್ದಾಗ ಆ ಸ್ಮೆಲ್ ಇದೆಯಲ್ಲ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಇದನ್ನು ಕುದಿಯೋಕ್ಕೆ ಬಿಡೋಣ. ಇನ್ನೊಂದು ಕಡೆ ಒಂದು ಚಿಕ್ಕ ಬಾಣಲಿ ತೊಗೊಂಡು ಇದಕ್ಕೆ ಹೆಸರು ಕಾಳು ಹುಳಿಯಾಗಿರೋದ್ರಿಂದ ಹೆಸರು ಕಾಳು ಆ್ಯಡ್ ಮಾಡ್ಕೋಬೇಕು. ಹಾಗಾಗಿ ಒಂದು ಸ್ವಲ್ಪ ಹೆಸರು ಕಾಳನ್ನ ನಾನು ಇವಾಗ ಹುರ್ಕೊಳ್ತಾ ಇದ್ದೀನಿ. ಅದು ಹೆಸರು ಕಾಳು ಹಸಿ ಇರೋದ್ರಿಂದ ನಾವು ಒಂದು ಸಲ ಹೈ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ,
ಅದ್ರದ್ದು ಟೇಸ್ಟ್ ಹಸಿ ಇರೋದು ಕಟುಮ್ ಅಂತ ಟೇಸ್ಟು ಕೂಡ ಚೇಂಜ್ ಆಗುತ್ತೆ. ಚೆನ್ನಾಗಿ ಹೈ ಫ್ಲೇಮಲ್ಲಿ ಹುರ್ಕೊಳ್ಳಿ. ನೀವು ನೋಡಿ ಬೇಕಿದ್ರೆ ಫುಲ್ ಗ್ರೀನ್ ಕಲರ್ ಹೆಸ್ರು ಕಾಳು ಹೈ ಫ್ಲೇಮಲ್ಲಿ ಹುರ್ಕೊಂಡಾಗ ಏನಾಗುತ್ತೆ ರೆಡ್ಡಿಶ್ ಆಗಿ ಟರ್ನ್ ಆಗುತ್ತೆ. ತಿನ್ಬೇಕಾದ್ರೆ ಕೂಡ ಕಟುಮ್ ಅಂತ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಊರ ಕಡೆ ಎಲ್ಲ ಆಲ್ಮೋಸ್ಟ್ ಹೆಸ್ರು ಕಾಳು ಹುಳ್ಳಿ ಕಾಳನ್ನೆಲ್ಲ ಈ ಥರ ಹುರ್ಕೊಂಡು ಸೈಡ್ ಡಿಶಾಗಿ ತಿಂತಾರೆ. ಸೊ ಹೆಸ್ರು ಕಾಳನ್ನ ಹುರ್ಕೊಳ್ಳಿ. ಗೊತ್ತಾಗುತ್ತೆ ಆಲ್ಮೋಸ್ಟ್ ಹೆಸ್ರು ಕಾಳು ಹಸಿ ಇರೋದೆಲ್ಲ ಈ ಥರ ಬ್ರೌನ್ ಕಲರ್ ಟರ್ನ್ ಆದಾಗ. ಸೊ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ಬಿಕಾಸ್ ಅದ್ರ ಮೇಲ್ ಪದಾರ ಏನಿರುತ್ತಲ್ಲ ಅದಕ್ಕೆಲ್ಲ ಸ್ವಲ್ಪ ಏನಾದರೂ ಮಣ್ಣಾಗಿದ್ದರೆ ಅಥವಾ ಔಷಧಿ ಹೊಡ್ತಿರ್ತಾರೆ. ಸೊ ಹಂಗಾಗಿ ಅದನ್ನು ತೊಳ್ಕೊಂಡು ಇವಾಗ ನಾವೇನು ಖಾರ ರೆಡಿ ಮಾಡಿಕೊಂಡು ನೀರೆಲ್ಲ ಆ್ಯಡ್ ಮಾಡ್ಕೊಂಡು ರೆಡಿ ಇಟ್ಟಿದ್ವಲ್ಲ ಅದಕ್ಕೆ ಹುರ್ಕೊಂಡಿರೋ ಬೆಂಡೆಕಾಯಿ ಹಾಗೆ ತಿಟ್ಕೊಂಡಿರೋ ಹೆಸರು ಕಾಳು, ಬೆಂಡೆಕಾಯಿ ಹೆಸರು ಕಾಳು ಎರಡೂ ಆ್ಯಡ್ ಮಾಡಿಕೊಂಡು ಇವಾಗ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಸೊ ಕುದಿಬೇಕಾದ್ರೆ ಈ ಪ್ರೋಸೆಸ್ ಏನಾಗುತ್ತೆ ಅಂತಂದರೆ ಹೆಸ್ರು ಕಾಳಿಗೆ ಮತ್ತು ಬೆಂಡೆಕಾಳಿಗೆ ಮಸಾಲೆ ನಾವೇನು ಖಾರ ಹಾಕಿದ್ವಲ್ಲ ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೀವು ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಒಂದು 2-3 ಸಲ ತಿರುಗಿಸ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಬೇಗ ಉಪ್ಪಿಬಿಡುತ್ತೆ. ಹಾಗಾಗಿ ಓಪನ್ ಆಗಿ ಇಟ್ಕೊಂಡು ಹಾಗೇ ಒಂದು 2-3 ಸಲ ಸ್ಟಿರ್ ಮಾಡ್ಕೊಳ್ಳಿ. ಹವೆ ಬರ್ತಿದೆ ನೋಡಿ, ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಲಿಟ್ರಲಿ ನೀವು ಇಷ್ಟವಾದಂಥ ಮುದ್ದೆ ಜೊತೆ, ಸಾಂಬಾರು ಜೊತೆ, ಅನ್ನದ ಜೊತೆ ನೀವು ಆರಾಮಾಗಿ ಟೇಸ್ಟ್ ಮಾಡ್ಬೋದು, ತಿನ್ಬೋದು. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಲವ್ ಯು ಆಲ್, ಬಾಯ್.